ಈ ದಿನದ ಒಂದು ಅದ್ಭುತ ದೃಶ್ಯ ನಿಮಗೆ ತೋರಿಸ್ತೀನಿ. ಬೆಂಗಳೂರಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವಿಶೇಷ ಚೇತನರ ದಿನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ವೇದಿಕೆ ಮೇಲೆ ಬಂದ ವಿಶೇಷ ಚೇತನ ಮಗು ಒಂದು CM ಕೆನ್ನೆಯನ್ನು ಗಿಣ್ತಾ ಇತ್ತು. CM ಸಿದ್ದರಾಮಯ್ಯ ಕೆಲ ಹೊತ್ತು ಮಕ್ಕಳ ಜೊತೆ ಮಗುವಾಗಿದ್ದು ನೋಡಿ, ಆ ಮಗು ಅವರ ಪಕ್ಕದಲ್ಲಿರುತ್ತೆ. ಸಿದ್ದರಾಮಯ್ಯ ಮತ್ತೊಮ್ಮೆ ಅಹಿಂದ ನಾಯಕರಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಒಬ್ಬರಿಗೆ ಕ್ರೆಡಿಟ್ ಸಲ್ಲಬೇಕು ಅಂತ ಅಹಿಂದ ವರ್ಗ ಪ್ಲಾನ್ ಮಾಡಿತ್ತು. ಆದರೆ ಆ ಕನಸಿಗೆ DK ಶಿವಕುಮಾರ್ ಪಕ್ಷನಿಷ್ಠೆ ಅನ್ನೋ ಚೆಕ್ಮೇಟ್ ಇಟ್ಟು ಅಚ್ಚರಿ ಮೂಡಿಸಿದ್ದಾರೆ. ಏನು ಈ ಸ್ಟೋರಿ, ಬನ್ನಿ ನೋಡೋಣ. ನಾನು ಯಾವತ್ತೂ ವ್ಯಕ್ತಿ ಮೇಲೆ ಹೋಗೋಣ. ಕಾಂಗ್ರೆಸ್ನಲ್ಲೂ ಹೆಚ್ಚಿದ ಆಂತರಿಕ ಸಂಘರ್ಷ. ಸ್ವಾಭಿಮಾನಿ ಅಲ್ಲ ಜನಕಲ್ಯಾಣ ಸಮಾವೇಶ. ಹಾಸನದಲ್ಲಿ ನಡೆಯೋದು ಸ್ವಾಭಿಮಾನಿ ಸಮಾವೇಶ ಅಲ್ಲ, ಜನಕಲ್ಯಾಣ ಸಮಾವೇಶ. ಇದು ಪಕ್ಷಕ್ಕೆ ಸೇರಿದ ಸಮಾವೇಶ ಆಗಿರೋದ್ರಿಂದ ನನ್ನ ಅಧ್ಯಕ್ಷತೆಯಲ್ಲೇ ನಡೆಯಲಿದೆ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ದಾರೆ. ಈ ಮೂಲಕ CM ಸ್ವಾಭಿಮಾನಿ ಸಮಾವೇಶವನ್ನ ಕೆಪಿಸಿಸಿ ಅಧ್ಯಕ್ಷ DKಶಿ ಅವರು ಪಕ್ಷದ ಹಿಡಿತಕ್ಕೆ ತಂದು ಇದಕ್ಕೆ ಜನಕಲ್ಯಾಣ ಸಮಾವೇಶ ಅಂತ ಹೆಸರಿಟ್ಟಿದ್ದಾರೆ. ಇದೀಗ ಸಮಾವೇಶ ನಡೆಯೋ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದಾರೆ. ವಾರದ ಹಿಂದೆ HC ಮಹದೇವಪ್ಪ, ಯತೀಂದ್ರ ಸಿದ್ದರಾಮಯ್ಯ, KN ರಾಜಣ್ಣ ಹಾಸನಕ್ಕೆ ಹೋಗಿದ್ರು. ಅಂದು ಅಹಿಂದ ಸಮಾವೇಶಕ್ಕೆ ಸಿದ್ಧತೆ ನಡೆಯುತ್ತಿದೆ ಅಂದಿದ್ರು. ಸ್ವಾಭಿಮಾನಿ ಸಮಾವೇಶದ ಹೆಸರಲ್ಲಿ ಸಿದ್ದರಾಮಯ್ಯರನ್ನ ಅಹಿಂದ ನಾಯಕ ಅಂತ ಬಿಂಬಿಸೋ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಇವತ್ತು ಅಹಿಂದ ಸ್ವಾಭಿಮಾನಿ ಸಮಾವೇಶದ ರೂಪುರೇಷೆಯನ್ನೇ DK ಶಿವಕುಮಾರ್ ಬದಲಿಸಿದ್ದಾರೆ. ನಾನು ಯಾವತ್ತೂ ವ್ಯಕ್ತಿ ಮೇಲೆ ಹೋಗೋನಲ್ಲ, ಶಿವಕುಮಾರ್ ಮೇಲೆ ಹೋಗೋನಲ್ಲ, ಸಿದ್ದರಾಮಯ್ಯ ಮೇಲೆ ಹೋಗೋದಲ್ಲ. ವ್ಯಕ್ತಿ ಪೂಜೆ ನಾವು ಮಾಡೋದಿಲ್ಲ, ಪಕ್ಷದ ಪೂಜೆ ಮಾಡ್ತೀವಿ ಅಂತ ನಾನು ಹಿಂದೆನೇ ಹೇಳ್ತೀವಿ. ಸೊ ನಾವೆಲ್ಲ ಸೇರಿ ನಮಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾನಿಲ್ಲದೆ ಹೋದರೂ ಈ ಪಕ್ಷ ಇರ್ತದೆ, ನೀವಿಲ್ಲದೆ ಹೋದರೂ ನಿಮ್ಮ TV ಇದನ್ನ ಇಟ್ಕೊಂಡೆ ನಾವು ಕೆಲಸ ಮಾಡ್ತೀವಿ. ಮೊದಲು ಸಿದ್ದರಾಮಯ್ಯ ಬೆಂಬಲಿಗರಿಂದ ಶಕ್ತಿ ಪ್ರದರ್ಶನಕ್ಕೆ ಸಜ್ಜುಗೊಂಡಿದ್ದ ವೇದಿಕೆಗೆ DKಶಿ ಬ್ರೇಕ್ ಹಾಕಿದ್ದಾರೆ. ಸಮಾವೇಶವನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡಿದ್ದಾರೆ. ಈ ಮೂಲಕ DK ಶಿವಕುಮಾರ್ ಇಡೀ ಕಾರ್ಯಕ್ರಮವನ್ನೇ ಕಬ್ಜಾ ಮಾಡಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಾನು ಹೇಳಿದ್ನಲ್ವ, ಯಡಿಯೂರಪ್ಪನವರ ಪರಮಾಪ್ತ ಈಗ ಚೇಂಜ್ ಆಗಿದ್ದಾರೆ. ಬಿಕಾಸ್ ಆಫ್ ಸಿದ್ದೇಶ್ವರರ ಕಾರಣಕ್ಕಿರ್ಬೋದು. ಇನ್ನು ವಿಜೇಂದ್ರ ಬಣದಲ್ಲಿ ಪ್ರತಾಪ್ ಗೌಡ ಪಾಟೀಲ್ ಇವರು ಕೂಡ ಬೇರೆ ಪಾರ್ಟಿಯಲ್ಲಿದ್ದು ಈ ಕಡೆ ಬಂದವರು. ಇನ್ನು ಯತ್ನಾಳ್ ಬಣದಲ್ಲಿ GM ಸಿದ್ದೇಶ್ವರ್ ದಾವಣಗೆರೆಯ ಸಂಸದರಾಗಿದ್ದರು. ನರೇಂದ್ರ ಮೋದಿಯವರು ಫಸ್ಟ್ ಟೈಮ್ ಪ್ರಧಾನಮಂತ್ರಿ ಆಗಿದ್ದಾಗ ಇವರು ಕೂಡ ಮಂತ್ರಿ ಆಗಿದ್ದರು. ಆಮೇಲೆ ಆ ಬಾರಿನೇ ಹೇಳಿದರು, ನನಗೆ ಬೇಕಾಗಿಲ್ಲ ಟಿಕೆಟು, ಈ ಬಾರಿ ಕೊನೆಯದಪ್ಪ ಅಂತ ಹೇಳಿದರು. ಆಮೇಲೆ ಟಿಕೆಟ್ ಪತ್ನಿಗೆ ಸಿಕ್ಕಿದ್ರು ಕೂಡ ಅಲ್ಲಿ ರೇಣುಕಾಚಾರ್ಯ ಇಲ್ಲ, ನಮಗೆ ಸಿಗಬೇಕು ಅಂತ ಭಾಳ ಒತ್ತಾಯಗಳಾಗಿತ್ತು. ಸೋತು ಹೋದರು. ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಗೆದ್ದು ಬಂದರು. ಇನ್ನು ವಿಜೇಂದ್ರ ಬಣದಲ್ಲಿ ವೈಸಂಪಂಗಿ ಇದ್ದಾರೆ, ವೈಸಂಪಂಗಿ ಕೋಲಾರ ಭಾಗದವರು. ಇನ್ನು ಯತ್ನಾಳ್ ಬಣದಲ್ಲಿ M ಚಂದ್ರಪ್ಪ ಇದ್ದಾರೆ, ಚಿತ್ರದುರ್ಗ ಭಾಗದವರು. ಇಷ್ಟೆಲ್ಲ. ಸೊ ಇವರ ಬಣಗಳು ಈ ಥರ. ಇದರ ನಡುವೆ ಕೆಲವು ಹೆಸರುಗಳು ಬಂದಿಲ್ಲಲ್ಲ, ಅವರು ತಟಸ್ಥ ಬಣ, ಅವರು ಪಾರ್ಟಿ ಬಣ. ಓಕೆ, ನೆಕ್ಸ್ಟ್ ಸ್ಟೋರಿ. ಹಾಗಿದ್ರೆ ನಿಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಎರಡೂ ಬಣಗಳಲ್ಲಿ ಯಾರ್ಯಾರು ನಾಯಕರಿದ್ದಾರೆ ಅಂತ ಹೇಳ್ಬಿಡ್ತೀನಿ. ವಿಜೇಂದ್ರ ಬಣ ಮತ್ತು ಯತ್ನಾಳ್ ಬಣದಲ್ಲಿ ಯಾರ್ಯಾರಿದ್ದಾರೆ. ವಿಜೇಂದ್ರ ಬಣದಲ್ಲಿ MP ರೇಣುಕಾಚಾರ್ಯ ಮಂತ್ರಿಯಾಗಿ ಕೆಲಸ ಮಾಡಿದಂಥವರು, ಹೊನ್ನಾಳಿಯ ಶಾಸಕರು. ಈ ಬಾರಿ ಗೆದ್ದಿಲ್ಲ ಅವರು, ಹೊನ್ನಾಳಿಯ ಶಾಸಕರು. ಇನ್ನು ಯತ್ನಾಳ್ ಬಣದಲ್ಲಿ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ. ಇವರು ಕೂಡ ಮಂತ್ರಿಯಾಗಿ ಕೆಲಸ ಮಾಡಿದಂಥವರು. ಮೊದಲು ಕಾಂಗ್ರೆಸ್ನಲ್ಲಿದ್ದರು. DK ಶಿವಕುಮಾರ್ ಅವರ ವಿರುದ್ಧ ಕೋಪಗೊಂಡು BJPಗೆ ಬಂದರು. 17 ಶಾಸಕರನ್ನು ಕಾಂಗ್ರೆಸ್ಸಿಂದ ಮತ್ತು JDSನಿಂದ ಕರ್ಕೊಂಬಂದು ಯಡಿಯೂರಪ್ಪನವರನ್ನು
ಮತ್ತೊಮ್ಮೆ ಅಂದರೆ ಲಾಸ್ಟ್ ಟೈಮ್ ಕೂಡ ಮುಖ್ಯಮಂತ್ರಿ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು ಗೋಕಾಕ್ನ MLA. ಸೊ ನೆಕ್ಸ್ಟು ಬಿ ಸಿ ಪಾಟೀಲ್ ಹಿರೇಕೆರೂರಿಂದ ಗೆದ್ದು ಬರ್ತಾಯಿದ್ರು. ಅವರ ಕ್ಷೇತ್ರ ಹಿರೇಕೆರೂರು, ನಂತರ ಅಲ್ಲಿ ಸಿಗಲಿಲ್ಲ. ಈ ಬಾರಿ BJP MP ಸೀಟ್ ಹಾವೇರಿಯಿಂದ ಕೇಳಿದರು, ಅದು ಕೂಡ ಸಿಗಲಿಲ್ಲ. ಆದರೆ ವಿಜೇಂದ್ರ ಬಣ ಜೊತೆ ಗುರುತಿಸಿಕೊಂಡಿದ್ದಾರೆ ಬಿ ಸಿ ಪಾಟೀಲ್ ಕೂಡ 17 ಶಾಸಕರ ಪೈಕಿ ಬಂದವರಲ್ಲಿ ಒಬ್ಬರಾಗಿದ್ದರು. ಇನ್ನು ಯತ್ನಾಳ್ ಬಣದಲ್ಲಿದ್ದಾರೆ ಕುಮಾರ್ ಬಂಗಾರಪ್ಪ ಮೊದಲು ಕಾಂಗ್ರೆಸ್ನಲ್ಲಿದ್ದರು, ಆಮೇಲೆ BJPಗೆ ಬಂದರು. ಇವ್ರಿಗೂ ಕೂಡ ಅಲ್ಲಿ ಸ್ವಕ್ಷೇತ್ರದಲ್ಲಿ ಸೊರಬದಲ್ಲಿ ಸೋಲಾಯಿತು ಅನ್ನೋ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಯಡಿಯೂರಪ್ಪ ಟೀಮ್ ವಿರುದ್ಧನೇ ಅವರು ಮುನಿಸಿಕೊಂಡಿದ್ದಾರೆ, ಬಟ್ ಸೋತಿದ್ದಾರೆ. ಇನ್ನು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಒಂದು ಕಾಲದಲ್ಲಿ ಹೆಬ್ಬಾಳದ ಕಿಂಗ್ 2013ರಲ್ಲಿ BJP ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ 2008ರಲ್ಲಿ BJP ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಬಕಾರಿ ಸಚಿವರಾಗಿ ಕೆಲಸ ಮಾಡ್ತಾರೆ. ಇವರು ಮತ್ತು ಅಶೋಕ್ ಅವರ ಜೊತೆ ಸೋಮಣ್ಣ ಇಡೀ ಬೆಂಗಳೂರಿನ ನೋಡ್ಕೋತಾ ಇದ್ದದೇ ಇವರು. ಆ ನಂತರ ಜೈಲಿಗೆ ಹೋಗ್ಬೇಕಾಗಿ ಬಂತು, ಅಲ್ಲಿ ಕಳ್ಕೊಂಡ್ರು, ಅವರ ಮಗನನ್ನು ನಿಲ್ಲಿಸಿದ್ರು, ಸೋಲಾಯಿತು, ವಗೇರೆ. ಯತ್ನಾಳ್ ಬಣದಲ್ಲಿ ಅರವಿಂದ್ ಲಿಂಬಾವಳಿ ಇದ್ದಾರೆ. ಅರವಿಂದ್ ಲಿಂಬಾವಳಿ ಅವರು ಕೂಡ ಮಾಜಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು ಯಡಿಯೂರಪ್ಪ ಅವರ ಕಾಲಾವಧಿಯಲ್ಲಿ. ನಂತರ ಒಂದು ಬೇರೆ ಕೇಸ್ನಿಂದಾಗಿ ಅವರು ಟಿಕೆಟ್ ಕಳ್ಕೋಬೇಕಾಯಿತು. ಇನ್ನು ವಿಜೇಂದ್ರ ಬಣದಲ್ಲಿದ್ದಾರೆ ಶರಣು ಸಲಗಾರ್ ಉಪಚುನಾವಣೆ ಮೂಲಕ ಗೆದ್ದು ಬಂದಂಥವ್ರು, ನಿಮಗೆಲ್ಲ ಗೊತ್ತಿರ್ಬೋದು. ಅಂದರೆ ಈ ಹಿಂದೆ, ಆಮೇಲೆ ಸೆಕೆಂಡ್ ಟೈಮ್ ಗೆಲ್ತಾರೆ. ಇನ್ನು ಯತ್ನಾಳ್ ಬಣದಲ್ಲಿ ಪ್ರತಾಪ್ ಸಿಂಹ ಅವರಿಗೆ MP ಟಿಕೆಟ್ ಸಿಗಲಿಲ್ಲ ಈ ಬಾರಿ. ಅದು ಕೂಡ ವಿಜೇಂದ್ರ ಬಣ ಅಂತೇಳಿ ಒಂದು ರೀತಿಯಲ್ಲಿ ಅವರಿಗೆ ಅಸಮಾಧಾನ ಇದೆ. ಆದರೆ ವಿಜೇಂದ್ರ ಅವರು ಹೇಳೋ ಪ್ರಕಾರ ಇಲ್ಲ, ಮಹಾರಾಜರನ್ನು ಆಯ್ಕೆ ಮಾಡಿದ್ದು ನಾವಲ್ಲ, ಅದು ನೇರವಾಗಿ ಯಾರು ಮೋದಿಯವರೇ ಆಯ್ಕೆ ಮಾಡಿದ್ದು ಅಂತ ಹೇಳ್ಕೊತಾರೆ. ಸೊ ಅವರೊಂದು. ಆಮೇಲೆ ಎಲ್ ನಾಗೇಂದ್ರ ವಿಜೇಂದ್ರ ಬಣದಲ್ಲಿದ್ದಾರೆ. ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿಯಿಂದ ಕಳೆದ ಬಾರಿ MP ಆಗಿದ್ದರು, ಈ ಬಾರಿ MP ಆಗೋಕ್ಕಾಗಲಿಲ್ಲ. ಶೈಲೇಂದ್ರ ಬೆಲ್ದಾಳೆ ವಿಜೇಂದ್ರ ಬಣದಲ್ಲಿದ್ದಾರೆ. ಮತ್ತೊಂದು ಕಡೆ NR ಸಂತೋಷ್ ಯತ್ನಾಳ್ ಬಣ. NR ಸಂತೋಷ್ ಒಂದು ಕಾಲದಲ್ಲಿ ಯಡಿಯೂರಪ್ಪನವರ ಪರಮಾಪ್ತ. ಯಡಿಯೂರಪ್ಪನವರು 2ನೇ ಅವಧಿಗೆ, ಅಂದರೆ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿ ಆದ್ರಲ್ವ, 2ನೇ ಅವಧಿಯಿಂದ ಇಟ್ಕೊಳ್ಳಿ, 4 ಬಾರಿ ಆದರು, ಅದು 4 ದಿವಸ 5 ದಿವಸ. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಆ ಎಲ್ಲ ಶಾಸಕರನ್ನ ಖರೀದಿ ಮಾಡುವ, ಕರ್ಕೊಂಡು ಹೋಗುವ ಎಲ್ಲ ಕೆಲಸ ಮಾಡಿದ್ದು ಸಂತೋಷ್ ಅರಸೀಕೆರೆ BJP ಆಕಾಂಕ್ಷಿ ಆಗಿದ್ದರು, ಟಿಕೆಟ್ ಸಿಗಲಿಲ್ಲ. JDSಗೆ ಹೋಗ್ತಾರೆ, JDSಲ್ಲಿ 72,000 ಮತಗಳನ್ನು ಪಡೀತಾರೆ. ಇನ್ನು ಹರೀಶ್ ಪೂಂಜಾ ವಿಜೇಂದ್ರ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹರೀಶ್ ಪೂಂಜಾ ಕೂಡ ಒಂಥರ 2ನೇ ಬಾರಿ MLA ಆದರೂ ಕೂಡ ಒಂಥರ ಮಾತಲ್ಲಿ ಸ್ವಲ್ಪ ಜೋರಿದ್ದಾರೆ. ರೆಬೆಲ್ ಅಂತಂದರೆ ಮಾತಲ್ಲಿ ವಿಜೇಂದ್ರ ಬಣದಲ್ಲಿ ಜೊತೆ ಗುರುತಿಸ್ಕೊಂಡಿದ್ದಾರೆ. ಇನ್ನು BP ಹರಿಹರ MLA. BP ಹರೀಶ್ ಒಂದು ಕಾಲದಲ್ಲಿ ನಾನು ಹೇಳಿದ್ನಲ್ವ ಯಡಿಯೂರಪ್ಪನವರ ಪರಮಾಪ್ತ, ಈಗ ಚೇಂಜ್ ಆಗಿದ್ದಾರೆ ಬಿಕಾಸ್ ಆಫ್ ಸಿದ್ದೇಶ್ವರರ ಕಾರಣಕ್ಕಿರ್ಬೋದು. ಇನ್ನು ವಿಜೇಂದ್ರ ಬಣದಲ್ಲಿ ಪ್ರತಾಪ್ ಗೌಡ ಪಾಟೀಲ್, ಇವರು ಕೂಡ ಬೇರೆ ಪಾರ್ಟಿಯಲ್ಲಿದ್ದು ಈ ಕಡೆ ಬಂದವರು. ಇನ್ನು ಯತ್ನಾಳ್ ಬಣದಲ್ಲಿ GM ಸಿದ್ದೇಶ್ವರ್ ದಾವಣಗೆರೆಯ ಸಂಸದರಾಗಿದ್ದರು. ನರೇಂದ್ರ ಮೋದಿಯವರು ಫಸ್ಟ್ ಟೈಮ್ ಪ್ರಧಾನಮಂತ್ರಿ ಆಗಿದ್ದಾಗ ಇವರು ಕೂಡ ಮಂತ್ರಿ ಆಗಿದ್ದರು. ಆಮೇಲೆ ಆ ಬಾರಿನೇ ಹೇಳಿದರು, ನನಗೆ ಬೇಕಾಗಿಲ್ಲ ಟಿಕೆಟು, ಈ ಬಾರಿ ಕೊನೆಯದಪ್ಪ ಅಂತ ಹೇಳಿದರು. ಆಮೇಲೆ ಟಿಕೆಟ್ ಪತ್ನಿಗೆ ಸಿಕ್ಕಿದ್ರು ಕೂಡ ಅಲ್ಲಿ ರೇಣುಕಾಚಾರ್ಯ ಇಲ್ಲ, ನಮಗೆ ಸಿಗಬೇಕು ಅಂತ ಭಾಳ ಒತ್ತಾಯಗಳಾಗಿತ್ತು, ಸೋತು ಹೋದರು. ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಗೆದ್ದು ಬಂದರು. ಇನ್ನು ವಿಜೇಂದ್ರ ಬಣದಲ್ಲಿ ವೈ ಸಂಪಂಗಿ ಕೋಲಾರ ಭಾಗದವರು. ಇನ್ನು ಯತ್ನಾಳ್ ಬಣದಲ್ಲಿ M ಚಂದ್ರಪ್ಪ ಇದ್ದಾರೆ, ಚಿತ್ರದುರ್ಗ ಭಾಗದವರು. ಇಷ್ಟೆಲ್ಲ. ಸೊ ಇವರ ಬಣಗಳು ಈ ಥರ. ಇದರ ನಡುವೆ ಕೆಲವು ಹೆಸರುಗಳು ಬಂದಿಲ್ಲಲ್ಲ, ಅವರು ತಟಸ್ಥ ಬಣ, ಅವರು ಪಾರ್ಟಿ ಬಣ. ಓಕೆ, ನೆಕ್ಸ್ಟ್ ಸ್ಟೋರಿ.